केशवदासा अमैया
ನಿತ್ಯ
ನಮ್ಮ ಕೇರಿಗೆ ಬೋಕಂಡ
ಕೈಯರಿದಾಸಯ್ಯ ಕಲ್ಲಿಗೆ ಬರವಿದೆ ದಾಸಯ್ಯಾನಿ ಮಲ್ಲನ ಮಾತಿಸಿ ಮಾವನ ಮಡುಗಿದ ಮಲ್ಲನ ಮಾತಿಸಿ ಮಾವನ ಮಡುಗಿದ ನೀರಮಿಗ ಶ್ಯಾಮ ದಾಸಯ್ಯಾನಿ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬರಬೇಕು ದಾಸಯ್ಯ ನಮ್ಮ ಕೇರಿಗೆ ಬರಬೇಕು ದಾಸಯ್ಯಾನಿ ನಮ್ಮ ಕೇರಿಗೆ ಬರಗಂಟ ಆದಿನಾರಾಯಣ ದಾಸಯ್ಯ ಒಂದು ಸಾಸಿರ ನಾಮದ ದಾಸಯ್ಯಾನಿ ಆದಿನಾರಾಯಣ ದಾಸಯ್ಯ ಒಂದು ಸಾಸಿರ ನಾಮದ ದಾಸಯ್ಯ ಗಂಗವು ಕುಲದೊಳು ಹುಟ್ಟಿ ಗೋಗಳ ಕಾದಂಥ ಆದಿಕೇಶವರಾಯ
ಹೃದಯದ ತೊಂದರೆ ಶುರು ಆಗಿಬಿಡ್ತು. ಆ ಹೃದಯದ ತೊಂದರೆ ಇದ್ದಾಗಲೂ ಕೇಳಿ ಅವರು ಹೇಳಿದರು, ತಮ್ಮ ಹೆಂಡತಿಗೆ ಹೇಳಿದರು, ನೀನು ಅಂಜಬೇಡ, ದೇವರು ರಾಮದೇವರು ತಿರುಪತಿ ಅಂಕಪ್ಪ ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿದರು. ಅವರು ತಿರುಪತಿಗೆ ಹೋಗಿ ಬಂದಿದ್ರು, ಬಿಡಲ್ಲ ಅವನ ಕೈ ಅಂತ ಹೇಳಿ. ಅವರಿಗೆ ಆ ವೇದನೆ ತಡ್ಕೊಳ್ಳಿಕ್ಕಾಗಲ್ಲ ಹೃದಯದಲ್ಲಿ. ಆವಾಗ ದೇವ್ರ ಅಂಕಿ ಬರಲಿಲ್ಲ, ದೇವರು ಯಾರೋ ಒಬ್ಬರನ್ನು ಕಳಿಸ್ತ. ಏನು ಅಂದರೆ ಈ ಗದ್ದಲ ನಡೆದಿತ್ತು ರೈಲ್ವೆ ಬಾಕ್ಸಿನ ಹತ್ರ, ಒಂದು ಡಬ್ಬಿ ಹತ್ರ ದೂರ ನಿಂತ್ಕೊಂಡು ಡಾಕ್ಟ್ರ್ ನೋಡಿದ್ರೆ ಏನು ಅಂತ ಕೇಳಿದ್ರು. ಅವ್ರಿಗೇನು ಆಗಿದ್ರಿ, ಒಟ್ಟು ಅನಾರೋಗ್ಯ ಆಗಿದೆ. ಓಡಿ ಬಂದರು, ಡಬ್ಬಿ ಒಳಗೆ ಹತ್ತಿ ಅವನ ಶರ್ಟ್ ಹಿಂಗೆ ಜಗ್ಗಿ ನೋಡಿದರು. ನಿಮಗೇನು ಅಷ್ಟು ತೊಂದರೆ ಇಲ್ಲ, ಹಾರ್ಟಿನ ತೊಂದರೆ ಅದ, ಅಷ್ಟು ಡೇಂಜರ್ ಅಂತೇನಿಲ್ಲ ಅಂಥೇಳಿ ಅವ್ರನ್ನ ತಮ್ಮ ಕಾರಣ ಕರ್ಕೊಂಡು ಹೋಗ್ಬಿಟ್ರು. ದೇವರು ಅಲ್ಲಿ ಬಂದ, ಅವನೇ ದೇವರು, ವೈದ್ಯೋ ನಾರಾಯಣ. ದೇವರು ಸ್ವತಃ ಬರೋದಿಲ್ಲ, ಅವನು ಯಾರನ್ನಾದರೂ ಕಳಿಸ್ತಾನೆ ಸಮಯಕ್ಕೆ ಸರಿಯಾಗಿ. ಅವ್ರನ್ನ ಒಂದು ತಿಂಗಳು ತಮ್ಮ ಹಾಸ್ಪಿಟ್ಲಾಗಿ ಇಟ್ಕೊಂಡು ಉಚಿತವಾಗಿ ಸೇವೆ ಮಾಡಿ ಅವ್ರನ್ನ ಒಳ್ಳೆ ಸಮೂಹ ಕಳಿಸಿದ್ರು. ಅದಕ್ಕೆ ಕೇಳಿದ್ರೆ ದೇವರು ಯಾವ್ಯಾವ ಟೈಮ್ ಬಂದು ಯಾವ್ಯಾವ ಸಂರಕ್ಷಣೆ ಕೊಟ್ಟಿದ್ದಾನೆ ಅಂತ ಹೇಳಿ. ನಿಂತಾನ ವಿಠಲ ಕಂಕದ ಮೇಲೆ ಕಂಕಣ ಕರಗಡ ಇರಿಸಿ ತಾನಗುತ್ತ ನಿಂತಾನ ವಿಠಲ ನಿಂತಾನ ವಿಠಲ ಬೆಳಗಿನ ಪೀತಾಂಬರ ಮುಕ್ತಾನ ಬೆಳಗುವ ಮಣಿ ಮುಕುಟ ಇಟ್ಟಾನ ಕೊರಳೋಳು ತುಳಸಿಯ ಮಾಲೆಯ ಧರಿಸಿ ಕೊಳಲ ದೂತ ನಿಂತಾನ ವಿಠಲ ನಿಂತಾನ ವಿಠಲ ರಕ್ಕಸರ ಸೊಕ್ಕನು ಚಿರಿಸ್ಯಾನ ರುಕ್ಮಿಣಿ ಪಕ್ಕದಲ್ಲಿ ನಿಂತಾನ ರಾಮಕೃಷ್ಣ ವಿಠಲ ನಾನೇ ಅನತಾನ ನಾಟ್ಯವ ನಡೆಸ್ಯಾನ ನಿಂತಾನ ವಿಠಲ ನಿಂತಾನ ವಿಠಲ
ಭೋಗ ಪುರುಷನ ಭಜಿಸಿದವರಿಗೆ ಬೇಡಿದ ಭಾಗ್ಯವ ಕೊಟ್ಟ ಸೀತ ನಗುತ್ತ ನಿಂತಾನ ವಿಠಲ ನಿಂತಾನ ವಿಠಲ ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ
ಡಗ್ಗಾದ ಮೇಲೆ ರಕ್ತ ಹರಿದೋಗ್ಬಿಟ್ಟು ದೊಡ್ಡಪ್ಪನವರು. ಇದನ್ನು ಅವರು ಹೇಳಿಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ. ಎಷ್ಟು ಪ್ರೀತಿ ಬಾರಿಸ್ತಾರ ಅಂತಂದ್ರೆ ಒಂದೊಂದು ಅಕ್ಷರನೂ ಹಾಡಕ್ಕೆ ಬಂದಿರಬಾರ್ದು. ನನ್ನ ಪರೀಕ್ಷೆಗಳು ಮಾಡಿದ್ರು ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಿದ್ರು. ಮರಳು ಭೀಮ್ಸಿಯವರು, ಅವ್ರ ಭೀಮ್ಸಿ ಸರಿ ಅಂದ್ರೆ ನಾನು ಭೀಮ್ಸಿ ಅಂದ್ಬಿಟ್ಟು ನಾ ಇನ್ನೊಂದು ಸ್ವಲ್ಪ ದಪ್ಪ ಇದ್ದು ಅವ್ರು ಏನಿದ್ರು ನೋಡ್ರಲ್ಲ ಒಳಗಿನ ಕೋಲಾಗ್ಯಾರ. ನಾನು ಅಂತಿದ್ದವ್ರಿಗೆ ನಾನು ರೀ ಭೀಮ್ಸಿ ನೀವಲ್ಲ, ಯಾಕಂದ್ರೆ ದಷ್ಟಪುಷ್ಟವಾಗಿದ್ದ ನಾನು ಅವ್ರು ಹಂಗಿಲ್ಲ. ಆದರೆ ಅವ್ರನ್ನ ಕಂಡ್ರೆ ಕಲಾವಿದ್ರು ಚೂರು ಅಂತದ್ದು. ಅಷ್ಟು ಸಾತ್ವಿಕ ಕಳೆ, ವಿದ್ಯಾದ ಕಳೆ ಅದು ಅವ್ರ ಮುಖದೊಳಗೆ. ಸೌಂದರ್ಯ ಅಲ್ಲ ನಾನು ಹೇಳೋದು, ವಿದ್ಯೆ ಅಂತ ಬೇರೆ ಇರ್ತದೆ. ಇಷ್ಟು ಹೇಳಿದ್ರು ಸಾಕು ನನಗೆ. ಮತ್ತಿನ್ನು ಸ್ಕೂಲು ಹತ್ತಿಲ್ಲ ಅಂತಂದ್ರೆ ಏನಪ್ಪ ಎಲ್ಲ ಸ್ಕೂಲ್ನಾಗ ಎಲ್ಲ ಉಪದ್ಯೋಗ ಕೆಲಸ ಮಾಡ್ತಾರೆ. ನಮ್ಮ ಸ್ಕೂಲಿಗೆ ಇವ್ರು ಬಂದ್ಬಿಟ್ರು, ಮ್ಯಾಲಿನ ಸಾಹೇಬರು. ಏನಂದ್ರೆ ಕೋಳಿಗೆ ಹೆಂಗೆ ಕಾಣಿಸ್ತಾವ ಅಂತ 5ನೇ ತರಗತಿ ಹೋಗಿ ಕೇಳಿದ್ರು. ಅವು ಎಲ್ಲ ಕಣ್ಣು ಬೆಳಗ್ಸೋಕತ್ತಿದ್ರು. ನಾನು ಓಡಿದ ನಮ್ಮ ಸರ್ ಕೋಳಿ ಹೆಂಗೆ ಕಾಣಿಸ್ತಾವ ಅಂತ. ನಿಮಿಸ್ತಿ ಎಲ್ಲ ಹಂಗೆ ಮುಗಿಸ್ತಾವ ನೋಡು ಅಂತಂದ್ರು. ಒಂದು ಸೆಕೆಂಡ್ ಬಿಟ್ಟು ಹೇಳಿದ್ರು, ಕೆಳಗಿನ ರೆಟ್ಟೆ ಮೇಲೆ ಮುಗಿಸ್ತಾವು. ಏನಪ್ಪ ಇದು ಮಠದ ವಾತಾವರಣದಾಗ ತಿರುಪತಿ ಏನಪ್ಪ ಒಂದು ಸ್ಥಾಪನೆ ಇದೆ, ಜೀವನೋದ್ಧಾರದ ಇದೇನು ಹೇಳ್ತಿ ಅಂತ ಬೇಡಿ ಸ್ವಲ್ಪ ನಗತೀರ ಅಂತ ನೋಡಿದೆ. ನಮ್ಮ ಕ್ಲಾಸ್ನಿಗೆ ಬಂದರು, ಕೇಳಿದ್ರು, ನಮಗೊಂದು ಪ್ರಶ್ನೆ ಕೇಳಿದ್ರು. ಏನಂತ? ಸರಿ ತಪ್ಪು ನಿಮ್ಮ ಭಾಷೆ ಒಳಗೆ ಹೇಳಪ್ಪ, ಯಾರು ಗತಿ ಹೇಳಿ ಸರಿ ತಪ್ಪು ಏನಪ್ಪ ಹಂಗಂದ್ರೆ ಅಂತ ಒಂದು ಸೆಕೆಂಡ್ ವಿಚಾರ ಮಾಡಿದೆ. ಬಟ್ ತೀರ್ಥನಗಾರ ಮಾತಾಡಿದ್ದು ಲಕ್ಷ ಇತ್ತು ನನಗೆ. ಹೇಳಿದೆ, ನಾ ಹೇಳ್ತೇನೆ ರೀ ಹಿಂದೆ, ಹೇಳಪ್ಪ ಏನು ಹೇಳ್ತೀಯ ಅಂತ. ಮನೆ ಪಾಠ ಮಾಡ್ಕೊಂಡು ಬರ್ರಿ ಅಂತ ನಮ್ಮ ಗುರುಗಳು ನಮಗೇನು ಹೇಳ್ತಾರಲ್ಲ ಸರಿ, ನಾವೇನಾದರೂ ಮಾಡ್ಕೊಂಡು ಬಂದಿದ್ದೇವೆ ಅಂತ ಅವ್ರು ತಿಳ್ಕೊಂಡು ಅದು ತಪ್ಪು ಅಂತ ಹೇಳಿ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ. ನನಗೆ 400ರಿಂದ 500 ಹಾಡಿಗಳ ಸಂಗ್ರಹ ಅದ. ಇದಕ್ಕಿಂತ ದೊಡ್ಡ ಸಂಪತ್ತು ನನಗೆ ಬೇಡ ಅನಿಸಿದೆ. ಇಷ್ಟ ಆಗ್ತದೆ ಅನಿಸ್ತದೆ. ತಾವು ನಗತೀರ ಅಂತ ನೋಡಿದ್ರೆ ನಕ್ಕು ಬಿಟ್ಟು. ಸಂಗೀತ ನಿಮ್ಗೆ ತಿಳಿತದೆಲ್ಲ ಒಂದು ಪ್ರಸಿದ್ಧಿ ಹೇಗೆ ಅದು ನನಗೆ ನೆಗಳೂರು ಅಗಡಿ ಮಂದಿ ನಾವು ಕೇಳಲ್ಲ. ಭಾಳ ಪರಿಶುದ್ಧವಂಥ ಶಾಸ್ತ್ರೀಯ ಸಂಗೀತವನ್ನು ಕೇಳುವಂಥ ಊರು ಅಂದ್ರೆ ಇವೆ ಊರು ಸುತ್ತಲ.
ಭಕ್ತಿ ಹಿಡಿಸಿದಳಯ್ಯ ಆಗುತ್ತಿಲ್ಲ ಉಳಿತೇನಾಯಿತು ನಮ್ಮ ಶ್ರೀಹರಿಯ ಸೇವೆಗೆ ಸಾಧನ ಸಂಸತ್ತಾಯಿತು ಆಗುತ್ತಿಲ್ಲ ಉಳಿತೇನಾಯಿತು ಆಯಿತು ತುಳಸಿ ಮಾಲೆಯ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಿದ್ದೆ ತುಳಸಿ ಮಾಲೆಯ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಿದ್ದೆ ಸರಸಿಜಾಕ್ಷ ಶ್ರೀ ಪುರಂದರ ವಿಠಲನು ತುಳಸಿ ಮಾಲೆಯ ಹಾಕಿದನೈ ಅರಸನಾಗಿ ನಾಚುತ್ತಿದ್ದೆ ಶ್ರೀ ಪುರಂದರ ವಿಠಲನು ತುಳಸಿ ಮಾಲೆಯ ಹಾಕಿದನಯ್ಯ ಆಗುತ್ತಿಲ್ಲ ಉಳಿತೇನಾಯಿತು ನಮ್ಮ ಶ್ರೀಹರಿಯ ಸೇವೆಗೆ ಸಾಧನ ಸಂಪತ್ತಾಯಿತು ಆಗುತ್ತಿಲ್ಲ ಉಳಿತೇನಾಯಿತು ಆಗುತ್ತಿಲ್ಲ ಉಳಿತೇನಾಯಿತು ಆಗುತ್ತಿಲ್ಲ ಉಳಿತೇನಾಯಿತು ಬಹಳಷ್ಟು ದೊಡ್ಡ ಶ್ರೀಮಂತ ಮಹಿಳೆ ಹೋಗಿ ಇವರನ್ನ ಸಂತ ತುಕಾರಾಮರನ್ನು ಕೇಳಿದಂತೆ ಸ್ವಾಮಿ ನನಗೆ ಮಕ್ಕಳಿಲ್ಲ ತಡೆಯು ಸ್ವಲ್ಪ ಒಳಗೆ ಹೋಗಿ ದೇವರ ಮನೆಯವರು ಬಿಟ್ಟಲಿಗೆ ದಿನ ಭೇಟಿ ಆಗ್ತಿದ್ರು ಅಂತ ಸಂತ ತುಕಾರಾಮರಿಗೆ ದಿನ ಭೇಟಿ ಆಗ್ತೀನಿ ಏನು ಅಂತ ಕೇಳಿದ್ರಂತ ಬಿಟ್ಟೋಗ ಮಕ್ಕಳು ಬೇಕಂತ ಈಗ ಈ ಜನದಾಗಿಲ್ಲ ಮುಂದಿನ ಜನದಾಗಿಲ್ಲ ಹಿಂದಿನ ಜನದಾಗಿಲ್ಲ ಅಂತ ಹೇಳಿದ್ರು ಅಷ್ಟು ಬಂದು ಹೇಳಿಲ್ಲ ಸಂತ ತುಕಾರಾಮರು ಆ ಮಹಿಳೆಗೆ ಬಂದು ಹೇಳಿದ್ರು ನಿನ್ನ ಮಕ್ಕಳಿಲ್ಲ ಅಂತ ಮುಂದಿನ ಜನದಾಗ ಏನಂತ ಮತ್ತೆ ಹಗಲೆಲ್ಲ ಹೊರಬಿಟ್ಲಾಗ ಆಕೆ ಕಣ್ಣೀರಿಡುತ್ತಾ ಹೋದ್ದು ಅದೇ ಊರಿಗೆ ವಾದಿರಾಜರು ಬಂದರು ಹೋಗಿ ನಮಸ್ಕಾರ ಮಾಡಿದ್ರು ಸ್ವಾಮಿ ನನಗೆ ಮಕ್ಕಳಿಲ್ಲ ಏಯ್ ಮಕ್ಕಳಾಗ್ತಾ ಹೋಗಿ ನೀವು ಒಂದೇನೋ ಒಂದು ಫಲ ಕೊಟ್ಟರು ನಿಮ್ಮ ಮಕ್ಕಳಾಗ್ತಾ ಹೋಗಿ ಆಯ್ತು ಅವ್ರಿಗೆ ಒಂದು ಆ ಮಹಿಳೆಗೆ ಒಂದು ಗಂಡು ಮಗು ಆಯ್ತು ಆ ಗಂಡು ಹುಡುಗನ ಕರ್ಕೊಂಡದ್ದು ಸೀದಾ 6 ತಿಂಗಳಾಗಿದ್ದಿಲ್ಲ ತುಕಾರ ಬರ್ಬೋದು ಮಕ್ಕಳಾಗಲ್ಲ ಅಂತ ಹೇಳಿದ್ವಿ ಗಂಡು ಮಗ ನಾನು ಗಂಡು ಮಗ ಆಗಿ ಅದೆಂತ ಆಶೀರ್ವಾದ ಮಾಡ್ತೀನಿ ನೀವು ಅದಕ್ಕೆ ಕಡಿಯುವ ಒಂದು ಸ್ವಲ್ಪ ಕೇಳಿ ಬರ್ತೀನಿ ಅಂತೇಳಿ ಒಳಗೆ ದೇವರ ಮನೆ ಒಳಗೆ ಹೋಗಿ ಬಿಟ್ಟು ಬಂದು ಕೇಳಿದ್ರಂತೆ ನಾನು ಸುಳ್ಳು ಮಾಡಿಟ್ಟಲ್ಲಪ್ಪ ಅವ್ರಿಗೆ ಈ ಜನರಾಗಿ ಮುಂದಿನ ಜನರಾಗಿಲ್ಲ ಹಿಂದಿನ ಜನರಾಗಿ ಇದ್ದಿದ್ದಿಲ್ಲ ಅಂತ ಹೇಳಿದ್ವಿ ನಾನು ಹಂಗೆ ಹೇಳಿದೆ ಆಕೆ ಮಗು ಆಗಿಬಿಟ್ಟದ ಆಕಿ ಬಹಳ ದೊಡ್ಡ ಗುರುವಿನ ಕರಿದಾಳ ನೀನು ನನ್ನ ದಿವಸ ಭೇಟಿ ಆಗ್ತಿದ್ದಿ ದಿನಾನು ಪ್ರಶ್ನೆ ಮಾಡ್ತೀಯ ಅದಕ್ಕೆ ನಿನಗೆ ಹಂಗೆ ಹೇಳಿಬಿಟ್ಟೆ ನೀನು ಸುಳ್ಳು ಮಾಡಬೇಕಾಗಿತ್ತು ನನಗೆ ವಾದಿರಾಜರಿಗೆ ನನ್ನ ಮೇಲೆ ಭಕ್ತಿ ಅದ ಅವ್ರಿಗೆ ಅಷ್ಟು ಹೇಳಿದ್ ನೋಡಿ ಏನಂದ್ರೆ ನನ್ನ ಮೇಲೆ ಭಾರ ಹಾಕಿ ಅವರು ಭಕ್ತರಿಗೆ ಏನು ಹೇಳಬೇಕು ಅದನ್ನು ಹೇಳಿಬಿಡ್ತಾರೆ ನನಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಅದಕ್ಕೆ ನಿಮ್ಮ ಮಾತು ಖುಷಿ ಹೋಯಿತು ವಾದಿರಾಜರ ಮಾತು ಸತ್ಯ ಆಯಿತು ಅಂತ ಹೇಳಿ ಪ್ರಪಂಚ ಸುಖಿ ಕರ ಸುಖಿ तुझे रूपती मुखी तुझे नाम देह प्रपंच सागस सुखी कर काम सुखी कर काम
हि धर्म तुला आठवा देवाने हाच एक नेम देह प्रपंचाचा रस सुखी करता सुखी करता तुझे रूपची दाखवा ಕತ್ತಲದೊಳಗ ಜಾತಕ ನಿಂತಿ ಒದ್ದಾಡಿದರೆ ಎಬ್ಬಿಸುವರಿಲ್ಲ ಬುದ್ಧಿಗೆ ನೀಡಿ ಮುದಕಿ ವಿದ್ಯೆಯವೇ ಮುದಕಿ ವಿದ್ಯೆಯವೇ ಮುದಕಿ ಯದೇ ಮುದಕಿ ಯದೇ ಮುದಕಿ ಪಟ್ಟವನಿಟ್ಟಿ ತೊಟ್ಟಿರುವ ದಾಗಿನ ಜೋತಿ ಬುಟ್ಟಿ ಒಳಗ ಪಟ್ಟವನಿಟ್ಟಿ ತೊಟ್ಟಿರುವ ದಾಗಿನ ಜೋತಿ ಕೆಟ್ಟ ಗಂಟು ಚೌಡೆರು ಕತ್ತರಿಸಿಕೊಂಡು ಹೋದಾರ ಬೆಮುದಕಿ ವಿದ್ಯೆಯವೇ ಮುದಕಿ ವಿದ್ಯೆಯವೇ ಮುದಕಿ ಭೀಷಣ ಮುಂದೆ ಕೊಸರಿ ಕೊಸರಿ ಹೋಗದೀರು ಶಿಶುನಾಳ ಭೀಷಣ ಮುಂದೆ ಕೊಸರಿ ಕೊಸರಿ ಹೋಗದೀರು ಶಿಶುನಾಳ ಭೀಷಣ ಶಿಶುನಾಳ ಶಿಶುನಾಳ ಕೊಸರಿ ಕೊಸರಿ ಹೋಗದೀರು ಹಸನವಲ್ಲದೆ ಹರೆಯ ಮೀರಿದ ವಿಸರು ಪೀರಿಸು ಗಣ್ಣಿನ ಮುದಕಿ ವಿದ್ಯೆಯವೇ ಮುದಕಿ ನೀನು ವಿದ್ಯೆಯವೇ ಮುದಕಿ ಯದೇ ಮುದಕಿ ಯದೇ ಮುದಕಿ ಮಾಡ್ತಾರಂತ ನಮ್ಮದೇ ಕಾಣಿಕೆ ಕೊಟ್ಬಿಡ್ತಾರೆ ಹಾಗೆ ಕೊಟ್ಟೋದು ಏನು ಕಂಡ ಸುಖಾಗಿನೇ ಇದ್ದಾರೋ ಅದರದಲ್ಲ ಜನಗಳಿಗೆ ಇನ್ನಷ್ಟು ಬಂದಿದ್ರೆ ಒಳ್ಳೆಯದಿರ್ತಾನೋ ಅಂತ ನಮ್ಮ ಅನಿಸಿಕೆ. ಈಗ ಅಲ್ಲೇ ಮಂಡಕ್ಕಿ ತಿನ್ನಕ್ಕೆ ಹೋಗಿದ್ದೇವೆ, ನೀವು ಬರ್ಬೇಕಾದ್ರೆ ಈ ಸಲ ಕಾರ್ಯಕ್ರಮಕ್ಕಾದ್ರೆ ಬರ್ತೇನೆ ಅಂತ ಹೇಳಿ ಹೇಳ್ತಾ ಒಂದು ಸೇವೆಯನ್ನು ಮಾಡ್ತೇನೆ, ಕಾಣಿಕೆನೂ ಕೊಡ್ತೇನೆ ಅಂತ ಹೇಳ್ತಾ ಒಪ್ಪಿಕೊಂಡ್ಬಿಟ್ಟಿದ್ದೇವೆ. ಮತ್ತೇನಪ್ಪ ಇನ್ನೊಂದು ಆಡ್ಬೇಕಾ?
ಹರಿಪಾದೋದಕ ಸಮಕಾವೇರಿ ವಿರಾಜನದಿಯ ಸ್ನಾನ ಮಾಡಿ ಪರಮ ವೈಕುಂಠ ರಂಗನ ಮಂದಿರ ಪರವಾಸುದೇವ ನಮಗೆಲ್ಲರಿಗೂ ಗುಣಪಡಿಸಿರ್ತಕ್ಕಂಥ ಶ್ರೀಯುತ ಪಂಡಿತ್ ಶ್ರೀಪಾದ್ ಗದ್ದಿಯವರು, ಅವರ ಮಗಳು ಮತ್ತು ಜಾಹ್ನವಿ ಗದ್ದಿಯವರು, ಮತ್ತು ತಬಲ ನುಡಿಸಿದ ಬಸವರಾಜ್ ಅವರು, ಇವರೆಲ್ಲ ಅದ್ಭುತವಾಗಿ ಸುದೀರ್ಘ ಅವಧಿಯವರೆಗೆ ಸಂಗೀತದ ರಸದೌತಣವನ್ನು ನಮಗೆಲ್ಲ ಉಣಪಡಿಸಿದ್ದಾರೆ. ಶ್ರೀಪಾದ್ ಗದ್ದಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವ ಮೊದಲು ಅವ್ರನ್ನ SSLC ಒಳಗೆ ನಪಾಸ್ ಮಾಡಿದ ಎಲ್ಲ ಮಾಸ್ತರ್ಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಪಾಸ್ ಆಗಿದ್ರು ಅಂದ್ರೆ ಅವರು ಇಂಜಿನಿಯರು ಅಂತಂದು ಹೇಳೋರು. ಗುರುರಾಜಾಚಾರ್ಯರು ಬಂದು ಅಲ್ಲಿ VDSTC ಹೈಸ್ಕೂಲ್ ಅಂತದ ಗದಗಿನೊಳಗೆ ಅಲ್ಲಿ ಓದ್ತಿದ್ರಂತ ಭೀಮಸೇನ್ ಜೋಶಿ ಅವರು. ಗುರುರಾಜಾಚಾರ್ಯರು ಬಂದು ನಮ್ಮ ತಂದೆ ಹತ್ರ ಪಂಡರೀನಾಥಾಚಾರ್ಯ ಗಲಗಲಿ ಅವ್ರ ಹತ್ರ ಅನ್ಬೇಕಂತ, ಉಡಾಳ ಭೀಮರಿ ಏನೇನು ಓದುದಿಲ್ಲ ನಪಾಸ್ ಆಗ್ಯಾನ. ಉಡಾಳ ಭೀಮ ಮುಂದೆ ಭಾರತ ರತ್ನ ಭೀಮಸೇನ್ ಜೋಶಿ ಆಗಬೇಕಾದ್ರೆ ಸ್ಕೂಲ್ನೊಳಗೆ ಅವ್ರು ನಪಾಸ್ ಮಾಡಿದವ್ರು ಕೆಲ ಮಟ್ಟಿಗೆ ಕಾರಣರಾಗ್ಯಾರ. ಯಾಕಂದ್ರೆ ನಮಗೊಬ್ಬ ಯಾರೋ ಅವ್ರು ಚಲೋ ಓದಿದ್ದ ರಸ ತುಂಬಿದ ಮಾವಿನ ಮರ ಅದು ಟೊಂಗಿ ಬಗ್ಗಿಸಿರ್ತದ ಫಲಭರಿ. ಅವ್ರ ಕಡೆಯಿಂದ 26 ವರ್ಷ ಕೂತ್ರ ನಿಂತರ ಕುಡಿಯೋದಿದೆ ಅಂತ ಕೇಳಿದ ಮುಂದೆ ಇಲ್ಲಿ ಬಂದು ನಮಗೆಲ್ಲ ಕಟ್ಟಿದ್ದೇನೆ ಅಂತಕ್ಕಂಥ ನಂದಿನಿ ಅವರು ಪ್ರಾಕ್ಟೀಸ್ ಆಗಿತ್ತಪ್ಪ ಅಂತಂದ್ರೆ ಬುದ್ಧಪ್ಪ ಅವ್ರನ್ನ ಎದುರಿಟ್ಕೊಂಡು ಹೇಳಿದ್ರೆ ಅದು ಅವ್ರ ನಮಗೆ ಕಣ್ಣು ಪರಿಷತ್ ಆಯ್ತಿಲ್ಲ ಅದು 80ರ ಆಚೆ ಅಂತ ಅನಿಸ್ತದೆ. ಅದು ಧ್ವನಿ ಸರಿ ಇಲ್ಲ ಅಂತ ಇಟ್ಕೊಂಡ್ರೆ ನಾನು ರಾತ್ರಿ 9ಕ್ಕೆ ಹೋಗಿದ್ದೀನಿ. ಅವಾಗ 10 ತಾಸು ಅಭ್ಯಾಸ ಮಾಡಿದ್ದಾರೆ. ನಾನು ಬರೋ ತನಕ ಅಂದ್ರೆ 10 ತಾಸು ನಾನು ಹೇಳಿದ್ರು ಇಲ್ರಿ ಅಂತೀವಿ ನಾವು ನುಡಿಸ್ಬೇಕು ಸುಳ್ಳು ಹೇಳಿದೆ ಅಂತೇಳಿ ನಾವು ಹೋದ್ಮೇಲೆ ಮತ್ತೆ 3 ತಾಸು ಆಡಿದ್ದೇವೆ. ಅವರಿಗಾದ ಆನಂದವನ್ನ ಮತ್ತೊಂದು ಶಾಲು ಕೊಟ್ಟು ಇದನ್ನು ಹೊಚ್ಚಿರಿ ಅಂತ ಕೇಳಿಕೊಂಡಿದ್ದಾರೆ. ಅವರಿಗೆ ಹಚ್ತಾ ಇದ್ದೇನೆ ನಿಮ್ಮೆಲ್ಲರ ಕೂಡ. ಎಷ್ಟು ಗುರುಗಳ ಮುಂದೆ ಶಿಷ್ಯ ಪ್ರಗತಿತಾನೆ ಅಷ್ಟು ತಲೆ ಎತ್ತಿ ನಡೀತಾನೆ ಅಂತ ಒಂದು ಮಾತು ನಮ್ಮಲ್ಲಿ ಗುರುಕುಲದಲ್ಲಿ. ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ
ಬಟ್ಟೆ ಬೇಕು ಬಟ್ಟೆ ಬೇಕು ಹೌದು ಇಲ್ಲಿ ಬಿಸಿಬೇಳೆ ಬಾತು